ಇವತ್ತಿನ ಸುದ್ದಿ, ನೀವು ಇವತ್ತು ಇವರ ಕಷ್ಟಕ್ಕೆ ಆದರೆ ನಾಳೆ ನಿಮ್ಮ ಕಷ್ಟಕ್ಕೆ ಮತ್ಯಾರೋ ಬರ್ತಾರೆ. ಇದನ್ನು ಸರ್ಕಾರ ಗಮನ ಹರಿಸಬೇಕು. ಆದರೆ ಅದಕ್ಕಿಂತ ಹೆಚ್ಚಾಗಿ ಸರ್ಕಾರವೇ ಇದನ್ನು ಮಾಡಬೇಕು. ಯಡಿಯೂರಪ್ಪ ಕಾಲಾವಧಿಯಲ್ಲಿ ಮನೆ ಬಿದ್ದರೆ 5 ಲಕ್ಷ ಇತ್ತು. ಈ ಕಾಂಗ್ರೆಸ್ನವರು ಅದನ್ನು 1 ಲಕ್ಷಕ್ಕೆ ತಂದಿಟ್ಟಿದ್ದಾರೆ. ನೋಡಿ, ಆ 4 ಹೆಣ್ಣು ಮಕ್ಕಳ ಕಣ್ಣೀರ ಕೋಡಿಗೆ ಸ್ಪಂದಿಸಬೇಕಿದೆ. ಸರ್ಕಾರ ಸ್ಪಂದಿಸಬೇಕು. ಯಡಿಯೂರಪ್ಪನವರ ಕಾಲಾವಧಿಯಲ್ಲಿ ಒಂದು ಮನೆ ಬಿದ್ದರೆ 5 ಲಕ್ಷ ಕೊಡ್ತಾಯಿದ್ರು. NDRF ಮುಖಾಂತರ 1 ಲಕ್ಷ ಮತ್ತು 4 ಲಕ್ಷ ರಾಜ್ಯ ಸರ್ಕಾರ ಕೊಡ್ತಾಯಿತ್ತು. ಆಮೇಲೆ 50 ಅರ್ಧ ಆದರೆ ಅಲ್ಲಿಗೂ 1 ಲಕ್ಷ NDRF ಕೊಡ್ತಾಯಿತ್ತು. ರಾಜ್ಯ ಸರ್ಕಾರ 1 ಲಕ್ಷ 2 ಲಕ್ಷ ಕೊಡ್ತಾಯಿತ್ತು. 3ನೇ ಭಾಗವಾಗಿ 50,000 1 ಲಕ್ಷ ಈ ಥರ ಕೊಡ್ತಾಯಿತ್ತು. ಆದರೆ ಅತಿ ಹೆಚ್ಚು ಅಂತಂದರೆ 1 ಲಕ್ಷ ಮಾತ್ರ. ಯಾವುದೇ ರಾಜ್ಯ ಸರ್ಕಾರ ಕೊಡ್ತಾ ಇರೋದಲ್ಲ, ಕೇಂದ್ರ ಸರ್ಕಾರದಿಂದ ಬರುವಂಥ ದುಡ್ಡು. ಇವ್ರದ್ದೇನೂ ಇಲ್ಲ. ಈ ಮನೆಗೆ ಬಿದ್ದರೆ ಏನು ರೀ ಕತೆ? ಇವತ್ತಿನ ಸ್ಟೋರಿ ನಿಮ್ಮ ಮುಂದೆ. ಭಾಳ ಆಶ್ಚರ್ಯ ಆಗುತ್ತೆ ನಿಮಗೆ. ಇವತ್ತು ಆ ತಾಯಿ ಸಾಲ ಸೋಲ ಮಾಡಿ ಮನೆ ಖರೀದಿ ಮಾಡ್ತಾರೆ. ಮನೆಯಲ್ಲಿ 3 ತಿಂಗಳು ವಾಸ ಇದ್ದಿದ್ದಷ್ಟೇ. ವಾಸ ಮಾಡಿದ್ದು ಕೇವಲ 3 ತಿಂಗಳು. ಅದಕ್ಕೆ ನಮಗೆ ಭಾಳ ಆಶ್ಚರ್ಯ ಆಗ್ತಾ ಇರೋದು. ಈಗ ಯಾರೂ ಇಲ್ಲ, ಮನೆ ಕಟ್ಟಿದ್ದಾರೆ, ಯಾವನ ಹತ್ರನೂ ಕೇಳಿಲ್ಲ, ಮನೆ ಕಟ್ಟಿದ್ದಾರೆ, ಮನೆ ಬಿದ್ದೋಗಿದೆ. ಹೆಂಗಿರುತ್ತೆ ಸರ್? ಭಾಳ ಕಷ್ಟಪಟ್ಟು ಒಂದು ಮನೆ ಕಟ್ಟಿರ್ತಾರೆ. ಅದು ಕೂಡ ಕೆಲವೊಮ್ಮೆ ಏನಿರುತ್ತೆ, ಒಂದು 20 ವರ್ಷ ಇದ್ವಿ, ತೊಂದರೆ ಇಲ್ಲ. ಇದು ಆಗಲ್ಲ ಅಂತ. ಸುಪತ್ರಿಯ ವಿಶೇಷತೆ ಏನಪ್ಪ ಅಂತಂದರೆ, ಕೆಲವರು ಒಂದು 10, 20, 30 ವರ್ಷ ಮನೆ ಕಟ್ಟಿರ್ತಾರೆ. ಅದು ಬಿದ್ದೋದಾಗ ಸರ್ಕಾರ ಕೊಡುತ್ತೆ. ಆಗ ನಮಗೇನಿರುತ್ತೆ, ಪರವಾಗಿಲ್ಲ, 20, 30, 40 ವರ್ಷ ಬಾಳಿದ್ದಾರೆ, ಏನಾದರೂ ಇರುತ್ತೆ ದುಡ್ಡಲ್ಲಿ. ಇದು ಹಂಗಲ್ಲ. 3 ತಿಂಗಳು ಇದ್ದದ್ದು ಪಾಪ ಬಿದ್ದೋಗ್ಬಿಟ್ಟಿದೆ. ಈಗ ಕಾಯನ ಪಿಯನ ಏನೂ ಇಲ್ಲ. ಮನೆ ಜೊತೆಗೆ ಆಕೆಯ ಬದುಕು ಕೂಡ ಕಸಿದು ಹೋಗಿದೆ. ಇವತ್ತು ಸರ್ಕಾರ ಎಷ್ಟು ಕೊಡುತ್ತೆ ನೋಡೋಣ, ಅದನ್ನು ಮಾಡಿಸ್ತೀನಿ. ಅದಾದ ನಂತರ ನಾನು ಹೇಳಿದ್ನಲ್ವಾ, ಯಡಿಯೂರಪ್ಪನವರು 5 ಲಕ್ಷ ಕೊಡಲಿಕ್ಕೆ ರೆಡಿ ಇದ್ದರು. ಈಗ ಬಿದ್ದೋಗಿದೆ ಅದು 1 ಲಕ್ಷ. ಯಾರಿಗೂ ಗೊತ್ತಿಲ್ಲ ಇದು. ಆಮೇಲೆ ನಮ್ಮ ಹತ್ರ ಹೇಳೋದು, ನಾವು ಇವರಿಗೆ ಭಾಳ ಹತ್ತಿರವಾಗಿದ್ವಿ. DK ಶಿವಕುಮಾರ್ ಹೇಳ್ದಂಗೆ, ಇವರಿಗೆ ಉಪಕಾರ ಸ್ಮರಣೆ ಇಲ್ಲ. ಇವರೆಲ್ಲ ಉಪಕಾರ ಸ್ಮರಣೆ ಇಲ್ಲ? ನೀವು ಯಾರು ನಮಗೆ? ನಾವು ನಿಮಗೆ ಓಟ್ ಕೊಟ್ಟಿರೋ ಭಿಕ್ಷೆ ಅಲ್ವಾ DK ಶಿವಕುಮಾರ್ ಅವರೇ? ನಿಮ್ಮ ತಮ್ಮನಿಗೆ ನಾವು ಓಟ್ ಕೊಟ್ಟ ಕಾರಣಕ್ಕಾಗಿ ಅವತ್ತು ಗೆದ್ದರು, ಈ ಸಲ ಸೋಲಿಸಿದ್ವಿ. ನೀವೇನು ರಾಜ ಮಹಾರಾಜರ ನಮ್ಮ ಹತ್ರ ಬಂದು ಹೇಳಲಿಕ್ಕೆ ಉಪಕಾರ ಸ್ಮರಣೆ ಇಲ್ಲ? ಏನು ಕರ್ನಾಟಕ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಅಂದ್ಕೊಂಡ್ಬಿಟ್ರಾ ನೀವು? ಹಾಗೇನೇ ನಿಮ್ಮ ಫ್ಯಾಮಿಲಿಯವರಿಗೆಲ್ಲ ಚೆನ್ನಾಗಿರೋದು ಬೇಕು, ಈ ತಾಯಿಗೆ ಬೇಡವಾ? ಬನ್ನಿ, ಇದರ ಬಗ್ಗೆ ಒಂದು ಸ್ಟೋರಿ ನಿಮ್ಮ ಮುಂದೆ. ಅಮ್ಮ ನಮಗೋಸ್ಕರ ಕಷ್ಟಪಟ್ಟು ಒಂದು ಮನೆ ತಗೊಂಡ್ರು, ಸಾಲನ ಮೂಲನ ಎಲ್ಲ ಮಾಡಿ ನಮ್ಮನ್ನು ಸಾಕಬೇಕು ಅಂತ ಒಂದು ಕಷ್ಟಪಟ್ಟರು. ಆದರೆ ಈಗ ನೋಡಿದರೆ ಸ್ವಲ್ಪ ದಿನದಲ್ಲಿ ಮನೆ ಕೂಡ ಬಿದ್ದೋಯಿತು. ನಾವು ಭಾರಿ ಆಸೆಯಲ್ಲಿ ಬಂದ್ವಿ. ಈ ಮನೆಯಲ್ಲಾದರೂ ತುಂಬ ಖುಷಿಯಿಂದ ಇರ್ಬೋದಂತ. ಆದರೆ ಈ ಮನೆಯಲ್ಲಿ ಕೂಡ ಖುಷಿಯಿಂದ ಇರಲಿಕ್ಕಾಗಲಿಲ್ಲ. ಮನೆ 2 ತಿಂಗಳಲ್ಲೇ ಬಿದ್ದೋಯ್ತು. ಹಾಗೊಂದು ಆಸೆಯಲ್ಲಿ ಒಂದು ಮನೆ ಸ್ವಂತ ಆಗ್ತದಲ್ಲ ಅಂತೇಳಿ ತೆಗೆದು ಒಂದು 2 ತಿಂಗಳಾಗೋನೆ ಮೊನ್ನೆ ಮಳೆಗಾಲಕ್ಕೆ ಎಲ್ಲ ಬಿತ್ತವರು ಎಲ್ಲ ಮನೆಯೊಳಗೆ ಇದ್ದರು ಮಕ್ಕಳು. ಅವಳು 2.5 ತಿಂಗಳಾಯಿತು ನಾವು ಮನೆ ತಗೊಂಡು. ಇದು ಮನೆ ತಗೊಂಡ ನಂತರನೇ ಮನೆ ಬಿದ್ದೋಗಿದೆ ಮಳೆಗೆ. ಹಾಗೆ 3 ಮಕ್ಕಳನ್ನೆಲ್ಲ ಸಾಕಬೇಕಲ್ಲ. ಒಂದ್ ಕಡೆ ಮಳೆಗೆ ಭಾಗಶಃ ಬಿದ್ದು ಹೋಗಿರೋ ಮನೆ, ಮತ್ತೊಂದ್ ಕಡೆ ಯಾವಾಗ ಬೇಕಾದ್ರೂ ಸಂಪೂರ್ಣವಾಗಿ ಕುಸಿದು ಬೀಳುವಂತಿರೋ ಮನೆಯಲ್ಲಿ ವಾಸವಾಗಿರುವಂತಹ ಈ ಹೆಣ್ಮಕ್ಳು. ಈ ದೃಶ್ಯ ಕಂಡು ಬಂದಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಳ್ಳಿಗೆಯ ಜಾರಂದಗುಡ್ಡೆಯಲ್ಲಿ. ವನಿತಾ ಶೆಟ್ಟಿ ಎಂಬ ಈ ಮಹಿಳೆಗೆ ಮುರುಕಲು ಮನೆಯಾದರೂ ಪರವಾಗಿಲ್ಲ, ಸ್ವಂತದೊಂದು ಮನೆ ಬೇಕು ಅಂತ ಕನಸಿತ್ತು. ಹೀಗಾಗಿ ಬಾಡಿಗೆ ಮನೆಯಿಂದ 1000 ಕನಸುಗಳ ಕಂಗಳನ್ನ ಹೊತ್ತು 3 ಹೆಣ್ಣು ಮಕ್ಕಳ ಜೊತೆ ಸ್ವಂತ ಮನೆಗೆ ಹೆಜ್ಜೆ ಹಾಕಿದ್ರು. ಆದ್ರೆ ಈ ಮನೆಗೆ ಬಂದು 3 ತಿಂಗಳಲ್ಲಿ ಮನೆ ಕುಸಿದಿದೆ. ಬದುಕು ದುಸ್ತರವಾಗಿದ್ರೆ ಕನಸು ಕಮರ್ ಹೋಗಿದೆ. ಈ ಹೆಣ್ಮಕ್ಳಿಗೆ ತಾಯಿ ಮಡಿಲೆ ಬೆಚ್ಚಗಿನ ಹಾಸಿಗೆಯಾಗಿದೆ. ವನಿತಾ ಶೆಟ್ಟಿ ಎಣ್ಣೆ ಮಿಲ್ನಲ್ಲಿ ದಿನಗೂಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. 3 ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ.
ಇಷ್ಟು ವರ್ಷ ಬಾಡಿಗೆ ಮನೆಯಲ್ಲಿದ್ದ ಇವರು ಸ್ವಂತ ಸೂರಿನ ಕನಸನ್ನ ಕಟ್ಟಿಕೊಂಡು ಈ ಮನೆಯನ್ನ ಸಾಲ ಮಾಡಿ ಚಿನ್ನವನ್ನ ಅಡವಿಟ್ಟು ಖರೀದಿ ಮಾಡಿದ್ದಾರೆ. ಇನ್ನು 1.5 ಲಕ್ಷದಷ್ಟು ಹಣ ಕೊಡೋದು ಬಾಕಿ ಇದ್ದು, ಆದ್ರಿಂದ ಈ ಜಾಗ ಇವರ ಹೆಸರಿಗೆ ನೋಂದಣಿ ಕೂಡ ಆಗಿಲ್ಲ. ಕೆಲ ದಿನಗಳ ಹಿಂದೆ ಸುರಿದ ಭೀಕರ ಮಳೆಗೆ ಮನೆಯ ಒಂದು ಭಾಗ ಕುಸಿದು ಬಿಟ್ಟಿದೆ. ಅಳಿದುಳಿದ ಭಾಗ ಇಂದು ನಾಳೆ ಕುಸಿಯುವ ಹಂತದಲ್ಲಿದೆ. ಹೀಗಾಗಿ ಹಗಲು ಹೊತ್ತು ಕುಸಿದ ಮನೆಯಲ್ಲಿ ಹಾಗೂ ರಾತ್ರಿ ಹೊತ್ತು ಪಕ್ಕದ ಬಿಡಾರದಲ್ಲಿ ವಾಸವಿದ್ದಾರೆ. ಲೋನ್ ಕಟ್ಟಬೇಕಲ್ವಾ, ಮನೆ ಖರ್ಚು ನೋಡ್ಕೊಳ್ಳೋದಾ, ಲೋನ್ ಕಟ್ಟೋದಾ, ಮನೆ ಮಾಡ್ಕೊಳ್ಳೋದಾ, ಬೀದಿಗೆ ಬೀಳುವ ಪರಿಸ್ಥಿತಿ ಬಂದಿದೆ. ಎಂತ ಮಾಡಲಿಕ್ಕಾಗೋದಿಲ್ಲ. ಲೋನು ನನಗೆ 10,000 ಕಟ್ಟಲಿಕ್ಕೆ ಆಗ್ತದೆ ತಿಂಗಳಿಗೆ, ಸಂಬಳದೆಲ್ಲ ಅದಕ್ಕೆ ಆಗ್ತದೆ. ಮಕ್ಕಳನ್ನ ಸಾಕೊಳ್ಳೋದಾ, ಏನು ಮಾಡೋದು ಅಂತ ಗೊತ್ತಿಲ್ಲ. ಮನೆ ಕುಸಿದರೂ ಮನೆಗೆ ಮಾಡಿದ ಸಾಲದ ಕಂತು ದಿನಗೂಲಿ ಮಾಡಿ ಕಟ್ತಾ ಇದ್ದಾರೆ. ಕಷ್ಟ ಸಾಲದು ಎಂಬಂತೆ ಮೊದಲ ಮಗಳಿಗೆ ಆರೋಗ್ಯದ ಸಮಸ್ಯೆ ಇದೆ. ಇದಕ್ಕೂ ಹಣ ಹೊಂದಿಸುವ ಅನಿವಾರ್ಯತೆ. ಜಾಗದ ಸಮಸ್ಯೆ ಇರೋ ಕಾರಣ ಇವರಿಗೆ ಸರ್ಕಾರದಿಂದ ಪರಿಹಾರ ಕೂಡ ಸಿಗ್ತಾ ಇಲ್ಲ. ಅಲ್ಲಿ ಕೂಡ ಕಷ್ಟ ಇತ್ತು. ಹೇಗೋ 3 ವರ್ಷ ಹೋಯ್ತು ಅಲ್ಲಿ. ಈಗ ಸ್ವಂತ ತಗೊಂಡು ಕೂಡ ಎಂತ ಇಲ್ಲದಾಗೆ ಆಯಿತು. ಒಂದು ತೀರ ಖುಷಿ ಇತ್ತು. ಆದರೆ ಈಗ ನೋಡಿದರೆ ಎಂತ ಮಾಡೋದು, ಅಮ್ಮನ ಕಷ್ಟ ನೋಡುವಾಗೆಲ್ಲ. ವನಿತಾ ಶೆಟ್ಟಿ ಅವರ ಗಂಡ ಕುಡಿತದ ಚಟದಿಂದ ಮನೆಗೆ ಬರೋದೇ ಅಪರೂಪ. ಬಂದ್ರು ಉಪಕಾರಕ್ಕಿಂತ ಉಪದ್ರವೇ ಹೆಚ್ಚು. ಹೀಗಾಗಿ ದಾನಿಗಳ ನೆರವಿಗೆ ಅಂಗಾಲಾಚ್ತಿದ್ದಾರೆ ಮಹಿಳೆ ಹಾಗೂ 3 ಹೆಣ್ಣು ಮಕ್ಕಳು. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನೋಡಿ, ಆಲ್ರೆಡಿ ವನಿತಾ ಶೆಟ್ಟರು ಒಂದು ಹಳೆಯ ಮನೆಯನ್ನು ತೆಗೆದುಕೊಂಡಂಗಿದೆ, ಅದು ಬಿದ್ದೋಗ್ಬಿಟ್ಟಿದೆ. ನೋಡಿ ಎಂಥ ಚೇಂಜಸ್ ಯಾವನಿಗೂ ಗೊತ್ತಿಲ್ಲ. ಯಡಿಯೂರಪ್ಪನವರ ಕಾಲಾವಧಿಯಲ್ಲಿ 5 ಲಕ್ಷ ಇತ್ತು ಮನೆ ಬಿದ್ದರೆ. ಆ 5ರ ಭಾಗಶಃ ಬಿತ್ತು ಅಂತ ಇಟ್ಕೊಳ್ಳಿ, 2 ಲಕ್ಷ ಆದರೂ ಸಿಗ್ತಾ ಇತ್ತು. ಇಲ್ಲವೇ ಇಲ್ಲ. ಯಾವಾಗ ನೀವು ತೆಗೆದು ಬಿಸಾಕಿದ್ರೆ ಐಡಿಯಾವೇ ಇಲ್ಲ. ನಿಮ್ಮದು ವಾಲ್ಮೀಕಿ ಹಗರಣವನ್ನು ಮಾಡ್ದಂಗೆ, ಮುಡ ಹಗರಣ ಮಾಡ್ದಂಗೆ, ಹಾಂ, ಆಮೇಲೆ ಈ ಹಿಂದೆ ಇರುವಂಥ ನಾಯಕರುಗಳು 21 ನಿಗಮ ಮಂಡಳಿಯಲ್ಲಿ ಮಾಡಿದ ಎಲ್ಲರೂ ತಿಂದಿದ್ದೆ. ನೀವು ಒಂದು ಮನೆ ಕಟ್ಟಿಕೊಡೋದು ಕೂಡ ನೀವು ಮ್ಯಾಕ್ಸಿಮಮ್ 3 ಲಕ್ಷ. ಅಂಬೇಡ್ಕರ್ ಅವಾಜ್, ಪ್ರಧಾನಮಂತ್ರಿ ಅವಾಜು, ವಾಜಪೇಯಿ ಅವಾಜು ಎಲ್ಲ ಸೇರಿ ಕೆಲವಂತೂ 1.5 ಲಕ್ಷ ಒಳಗೆ. 1.5 ಲಕ್ಷದೊಳಗೆ ಏನು ಮಣ್ಣಂಗಟ್ಟಿ ಮಾಡ್ತೀರಿ ಸರ್ ನೀವು? ನಾನು ಮೊನ್ನೆ ಯಾವುದೋ ನೋಡ್ತಾ ಇದ್ದೆ, ಯಾಕಂದರೆ ಒಂದು ಯಾವುದೋ ಬೈಕ್ ಸುಮ್ಮನೆ ನೋಡ್ತಾ ಇದ್ದೆ ಸರ್. ಎಲ್ಲವೂ ಕೂಡ 1.5 ಲಕ್ಷ 2 ಲಕ್ಷ ಒಂದು ಬೈಕು. ನಾನು ಅನಿಸ್ಬಿಡುತ್ತೆ ನಾವು ಅಪ್ಡೇಟ್ ಆಗಿಲ್ವ ಇದನ್ನು ನೋಡಲಿಕ್ಕೆ ಅಂತ. ಆ ಸ್ಕೂಟಿ ಗೀಟಿ ಎಲ್ಲ ನೋಡ್ತಾ ಇದ್ವಲ್ಲ, ಅದು ಏನು 40,000 50,000ಗೆಲ್ಲ ಸಿಗ್ತದೆ. 1 ಲಕ್ಷ ಪ್ಲಸ್ಸು. ಅಲ್ಲಿಗೆ ರೇಟ್ ಚೇಂಜ್ ಆಗಿದೆ. ನೀವು NDRF ಅಲ್ಲಿ ಸಿಗಬೇಕಾದ ದುಡ್ಡನ್ನು ನೀವು 5 ಲಕ್ಷ ಯಡಿಯೂರಪ್ಪನವರು ಕೊಟ್ಟದ್ದನ್ನು ನೀವು 1 ಲಕ್ಷ ಮಾಡಿ ಇಟ್ಟಿದ್ದೀರಿ. ಏನು ಕತೆ? ಮನೆ ಬಿದ್ದೋಗಿದೆ. ಯಾರು ಇಲ್ವಾಗಿದ್ರೆ ನೋಡಲಿಕ್ಕೆ. ಈಗ ಯಾರು ಜಾತಿಯವರು ಬರೋದಿಲ್ವಾ? ಈಗ ಯಾರು ಪಾರ್ಟಿಯವರು ಬರೋದಿಲ್ವಾ? ಅಣ್ಣನಿಗೆ ಜೈ, ಅಕ್ಕನಿಗೆ ಜೈ, ಓಟ್ ಹಾಕಿ ನಮಗೆ ಯಾರು ಬರೋದಿಲ್ವಾ? ಇವತ್ತು ಆ ಫ್ಯಾಮಿಲಿ ಜೊತೆ ನಾವು ನಿಲ್ತಾ ಇದ್ದೀವಿ. ಇವತ್ತು ಆ ಫ್ಯಾಮಿಲಿ ಜೊತೆ ನಮ್ಮನ್ನು ಕೆಲವರು ಕೇಳಿದರು, ಆ ಹೆಣ್ಣುಮಕ್ಕಳ ಫೋಟೋ ಯಾಕೆ ಹಾಕಿದ್ರಿ ಅಂತೇಳಿ. ಸರ್, ಜೀವವೇ ಹೊರಟೋಗ್ಬಿಟ್ಟಿದೆ ಹೊರತು ಲೈಫೇ ಇಲ್ಲ ಅವ್ರಿಗೆ. ನೀವು ಅದನ್ನು ನಿಲ್ಲಿಸಿ ಮಾಡೋದೇನು, ಇಲ್ಲದೆ ಇದು ಮಾಡಿಸೋದೇನು, ಆ ಹೆಣ್ಣುಮಕ್ಕಳ ಜೊತೆ ನಾವಿವತ್ತು ನಿಲ್ತೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರಿದ್ದಾರೆ ನೋಡಿ. ಇದೇನು ಮಳೆಯಿಂದ ಕುಸಿದು ಬಿದ್ದ ಮನೆ. ಅವ್ರ ತಾಯಿ ಇದ್ದಾರಾ ಲೈವಲ್ಲಿ? ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಕಳ್ಳಿಗೆಯ ಜಾರಂದಗುಡ್ಡೆ. 6.5 ಲಕ್ಷ ರೂಪಾಯಿ ಕೊಟ್ಟು ಮನೆ ಖರೀದಿ ಮಾಡ್ತಾರೆ. ಒಂದು ಹಳೆ ಮನೆ ಪಾಪ, ಅದು ಖರೀದಿ ಮಾಡ್ತಾರೆ. ಅದು ಹೆಂಗಿರುತ್ತೆ? ಎಲ್ಲೋ ಆ ಕಡೆ ಈ ಕಡೆ ಮಾಡಿ 6 ಲಕ್ಷ ದುಡ್ಡು ಮಾಡಿ ಸ್ವಲ್ಪ ಏನೋ ಇರಬೇಕು ಜಾಗ ಆ ಕಡೆ ಈ ಕಡೆ. ಮನೆ ಬಿದ್ದೋಗ್ಬಿಟ್ಟಿದೆ. ಮನೆ ಖರೀದಿ ಮಾಡಿದ 3 ತಿಂಗಳಲ್ಲೇ ಕುಸಿದು ಬಿದ್ದಿದೆ ಮನೆ. ಆಲ್ರೆಡಿ ಅದು ಡಮಾರ್ ಮನೆ, ಹಳೆ, ಏನು ಮಾಡೋಕ್ಕಾಗಲ್ಲ. 3 ಹೆಣ್ಣುಮಕ್ಕಳೊಂದಿಗೆ ಜೀವನ ಸಾಗಿಸ್ತಾ ಇರುವಂಥ ವನಿತಾ ಅವರು ಸಾಲ ಸೂಲ ಮಾಡಿ ಖರೀದಿ ಮಾಡಿದ ಮನೆ ಮಳೆಗೆ ಧ್ವಂಸವಾಗಿದೆ. ದಿನಗೂಲಿ ಕೆಲಸ ಮಾಡಿ ಮಕ್ಕಳನ್ನು ಸಾಕ್ತಾ ಇರುವ ತಾಯಿ ಭಾಗಶಃ ಮನೆ ಬಿದ್ದರೂ ಇನ್ನೂ ಕೂಡ ಪರಿಹಾರ ಕೊಟ್ಟಿಲ್ಲ. ಯಾರೆಲ್ಲ ಇದ್ದಾರೆ? ಚಂದ್ರಾವತಿ PDO, ಅರ್ಚನಾ ಭಟ್ರು ತಹಶೀಲ್ದಾರರು. 1 ಲಕ್ಷ ಆದರೂ ಕೊಡಬೇಕಾದ ಎಷ್ಟೋ ಕೊಡಲಿಕ್ಕಿದೆಯಲ್ವಾ? ರಾಜೇಶ್ ನಾಯಕರವರಿದ್ದಾರೆ, ಬಂಟ್ವಾಳ ಶಾಸಕರು. ಆಮೇಲೆ ಸತೀಶ್ ಶೆಟ್ಟರು, ಪಟ್ಲಾ ಫೌಂಡೇಶನ್ ಸ್ಥಾಪಕ. ಆಮೇಲೆ ಬ್ರಿಜೇಶ್ ಶೆಟ್ಟರು, ಅಲ್ಲಿಯ ಸಂಸದರು. ದೇವದಾಸ್ ಶೆಟ್ಟಿ, ಬಂಟರ ಸಂಘ ವಲಯ ಅಧ್ಯಕ್ಷ. ಆಮೇಲೆ ಇನ್ನೊಬ್ಬರು ಪ್ರಮುಖ ನಾಯಕರು, ಇವರ ಗಮನಕ್ಕೂ, ಯಾರ ಗಮನಕ್ಕೆ? ಗೋಲ್ಡ್ ಪಿಂಚ್
ಪ್ರಕಾಶ್ ಶೆಟ್ರು. ಸಿಗ್ತದ ಫೋಟೋ? ಪ್ರಕಾಶ್ ಶೆಟ್ರು ಗೋಲ್ಡ್ ಪಿಂಚ್. ಇವರ ಗಮನಕ್ಕೂ ತರ್ತೀನಿ, ಎಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ಮನೆ ಬಿದ್ದೋಗ್ಬಿಟ್ಟಿದೆ, 6 ಲಕ್ಷಕ್ಕೆ ಖರೀದಿ ಮಾಡಿದ್ದಾರೆ, ಬಿದ್ದೋಗ್ಬಿಟ್ಟಿದೆ. ಈಗ ಅದನ್ನು ಹೆಂಗೆ ರಿಪೇರಿ ಮಾಡೋದು? ಒಂದು ಹೊಸದು ಕಟ್ಟಬೇಕು, ಮತ್ತೊಂದು ಕಟ್ಟಬೇಕು, ಏನೋ ಒಂದು ಮಾಡಬೇಕು. ಸಂಬಂಧಪಟ್ಟವ್ರು ಯಾರೆಲ್ಲ? ವನಿತಾ ಚಂದ್ರಾವತಿ PDO, ಅರ್ಚನಾ ಭಟ್ರು ತಹಶೀಲ್ದಾರ್, ರಾಜೇಶ್ ನಾಯಕ್ ಬಂಟ್ವಾಳ ಶಾಸಕರು, ಆಮೇಲೆ ಯಾರು ಚೌಟ MP, ಆಮೇಲೆ ಸತೀಶ್ ಶೆಟ್ಟರೆಲ್ಲ ಪಟ್ಲ ಫೌಂಡೇಶನ್ ಸ್ಥಾಪಕರು. ತುಂಬ ಅದ್ಭುತವಾದಂತಹ ಒಂದು ದೊಡ್ಡ ಒಂದು ಶಕೆಯನ್ನು ಬರೆದಂಥವ್ರು ಇವರು, ಅಂದರೆ ಈ ಯಾವುದರಲ್ಲಿ ಯಕ್ಷಗಾನದಲ್ಲಿ. ಆಮೇಲೆ ದೇವದಾಸ್ ಶೆಟ್ಟರು, ಆಮೇಲೆ ಇನ್ನೊಬ್ಬರು ಯಾರು ಅಂತಂದರೆ ಐಕಳ ಶೆಟ್ಟರು. ಏನು ಬರ್ತದೆ ಹೆಸರು? ಇನ್ನೊಬ್ರು ಇದ್ದಾರಲ್ಲ, ಯಾರಾಗೂ ಇನ್ನೊಬ್ರು ಹೆಸರು ಇದ್ದಾರಲ್ಲ. ಓಕೆ, ಹೇಳ್ತೀನಿ, ಒಂದೇ ನಿಮಿಷ. ಅವರ ಫೋಟೋ ಹಾಕ್ತಾಯಿರಿ. ಮೇಡಮ್ ಇದ್ದಾರಾ? ಹಾಂ, ಐಕಳ ಹರೀಶ್ ಶೆಟ್ಟರು. ಹರೀಶ್ ಶೆಟ್ರೆ ನಮಸ್ಕಾರ. ಹಾಂ, ಐಕಳ ಹರೀಶ್ ಶೆಟ್ಟರು ಅವ್ರದ್ದು ಫೋಟೋ ಹಾಕಿ. ಆಮೇಲೆ ಗೋಲ್ಡ್ ಪಿಂಚ್ನ ಪ್ರಕಾಶ್ ಅಣ್ಣಂದು ಫೋಟೋ ಹಾಕಿ. ನಾನು ಅವರ, ಆಮೇಲೆ ದೇವದಾಸ್ ಶೆಟ್ಟಿ, ಐಕಳ ಹರೀಶ್ ಶೆಟ್ಟರು. ಓಕೆ, ವನಿತಾ ಶೆಟ್ರು ಇದ್ದಾರಾ ಲೈವಲ್ಲಿ? ಓಕೆ, ದಿನೇಶ್ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಅದಕ್ಕಿಂತ ಮೊದಲು ಹೇಳ್ತಾ ಇದ್ದೀವಿ ವೀಕ್ಷಕರೇ, ವನಿತಾ ಮನೆ ಕಳ್ಕೊಂಡವರು ವನಿತಾ ಶೆಟ್ರು 3 ಹೆಣ್ಣುಮಕ್ಕಳಿದ್ದಾರೆ, ಒಟ್ಟು 4 ಹೆಣ್ಣುಮಕ್ಕಳು ಇವರು ಸೇರಿ. ಚಂದ್ರಾವತಿ PDO, ನೀವು ಇದಕ್ಕೆ ಭೇಟಿ ಕೊಡಬೇಕು ಚಂದ್ರಾವತಿ ಅವರೇ. ಮಂಗಳೂರು ಕಡೆಗೆ ನಾನು ಜಾಸ್ತಿ ಹೋಗಿಲ್ಲ ಇಲ್ಲಿ ತನಕ. ಅರ್ಚನಾ ಭಟ್ರು ತಹಶೀಲ್ದಾರರು, ರಾಜೇಶ್ ನಾಯಕ್ ಅವರು ಬಂಟ್ವಾಳ ಶಾಸಕರು, ಇದರ ಬಗ್ಗೆ ಗಮನ ಹರಿಸಬೇಕು. ಆಮೇಲೆ ನೀವು ಕೂಡ ಅಲ್ಲಿ ಒಂದು ರೀತಿಯಲ್ಲಿ ಕೊಡುಗೈ ದಾನಿ ಥರ ಇದ್ದೀರಿ. ಐಕಳ ಹರೀಶ್ ಶೆಟ್ರು, ನೀವು ಕೂಡ ಏನು ಕೊಡುಗೈ ದಾನಿ ಇದ್ದೀರಿ. ಸತೀಶ್ ಶೆಟ್ರು ಪಟ್ಲ ಫೌಂಡೇಶನ್ ಸ್ಥಾಪಕರು, ನಿಮ್ಮಲ್ಲೂ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಗೋಲ್ಡ್ ಪಿಂಚ್ನ ಪ್ರಕಾಶ್ ಶೆಟ್ರು, ಅವರ ಗಮನಕ್ಕೂ ತಂದಿದ್ದೀನಿ, ಅವರು ಕೂಡ ಬೇರೆ ಬೇರೆ ರೀತಿಯಲ್ಲಿ. ದೇವದಾಸ್ ಶೆಟ್ರು ಬಂಟ್ರ ಸಂಘ ವಲಯ ಅಧ್ಯಕ್ಷ, ಇವರು ಕೂಡ. ಆಲ್ರೆಡಿ ನಾನು ನಿನ್ನೆ ರಾತ್ರಿ ಕೆಲವರನ್ನ ಮಾತಾಡಿಸಿದೆ, ಪ್ರಕಾಶ್ ಶೆಟ್ರು ಕೂಡ ಮಾತಾಡಿದರೆ ಏನು ರಿಸಲ್ಟ್ ಬಂದಿದೆ ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ನಮ್ಮ ದಿನೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದೆ. ದಿನೇಶ್, ಈಗ ಏನಾಗ್ತಿದೆ? ಹೌದು, ಅಂದರೆ ಈ ಒಂದು ಕುಟುಂಬದ ಸಮಸ್ಯೆ ಅನ್ನುವಂಥದ್ದು ಮನೆಯೊಂದು ಕಳೆದುಕೊಂಡದ್ದಲ್ಲ, ಬಹಳಷ್ಟು ಸಮಸ್ಯೆಯನ್ನು ಈ ಒಂದು ಕುಟುಂಬ ಎದುರಿಸ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಭಾಳಷ್ಟು ಕಷ್ಟಪಟ್ಟು ಮನೆ ತೆಗೆದುಕೊಂಡದ್ದು, ಅಂದರೆ ಜೀವನ ಪೂರ್ತಿ ಬಾಡಿಗೆ ಮನೆಯಲ್ಲಿದ್ದರು, ಒಂದು ಸ್ವಂತ ಮನೆಯನ್ನು ಕನಸು ಕಂಡಿದ್ರು. ಏನೋ ಮನೆ ದೊಡ್ಡ ಗಟ್ಟಿಮುಟ್ಟಾಗಿಲ್ಲಾದರೂ ಕೂಡ ವಾಸಕ್ಕೆ ಯೋಗ್ಯ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ತೆಗೆದುಕೊಂಡ್ರು. ಆದರೆ ಅವರ ದುರಾದೃಷ್ಟವೋ ಏನೋ, ತೆಗೆದುಕೊಂಡ 1-1.5 ತಿಂಗಳಲ್ಲೇ ಈ ಒಂದು ಮನೆ ಕುಸಿದು ಬಿದ್ದಿರುವಂಥದ್ದು, ಒಂದು ಪಾರ್ಶ್ವ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಹೀಗಾಗಿ ಆ ಒಂದು ಮನೆ ದಿನೇಶ್ ಬಂದೆ ಒಂದೇ ನಿಮಿಷ. ದಿನೇಶ್ ಬಂದೆ. ವನಿತಾ ಶೆಟ್ರು ಇದ್ದಾರೆ ನಮ್ಮ ಜೊತೆ. ವನಿತಾ ಮೇಡಮ್ ನಮಸ್ಕಾರ. ನಮಸ್ಕಾರ. ಓಕೆ, ಈಗ ನೀವು ಎಷ್ಟು ತಿಂಗಳ ಹಿಂದೆ ಈ ಮನೆ ತಗೊಂಡಿದ್ದು? 3 ತಿಂಗಳಾಯ್ತು ಸರ್. 2 ತಿಂಗಳಲ್ಲೇ ಬಿದ್ದೋಯ್ತು. 2 ತಿಂಗಳೇ ಬಿದ್ದೋಯ್ತು. ಓಕೆ, ಎಷ್ಟಕ್ಕೆ ಖರೀದಿ ಮಾಡ್ತೀರಿ? 6:30ಗೆ. 6:30. ಜಾಗನೂ ಇದೆ ಅದರಲ್ಲಿ? ಜಾಗನೂ ಇದೆಯಾ? ಜಾಗ ಇದೆ. ಜಾಗ ಇದೆ. ಎಷ್ಟಿದೆ ಜಾಗ? ಜಾಗ ಒಂದು 15 ಸೆನ್ಸ್. 15 ಸೆನ್ಸ್. ಓಕೆ, ಯಾರಾದರೂ ಬಂದ್ರಾ ಗೌರ್ಮೆಂಟಿಂದ? ಯಾರಾದರೂ ಬಂದ್ರಾ ನಿಮ್ಮ ಅಲ್ಲಿಗೆ? ಅಂದ್ರೆ ಎಲ್ಲ ನೋಡಿ ಹೋಗಿದ್ದಾರೆ. ಯಾರು? ಯಾವಾಗ? ಮೊನ್ನೆ ಎಲ್ಲ ಬಂದಿದ್ರು, ಬಿದ್ದ ತಕ್ಷಣ ಎಲ್ಲ ಬಂದಿದ್ದಾರೆ ಕೆಲವರು. ಹಾಂ, ಅಲ್ಲ ತಾಲೂಕ್ ಪಂಚಾಯತಿ ಅವರೆಲ್ಲ ಬಂದು ಹೋಗಿದ್ದಾರೆ ಸರ್. ಹೋಗಿದ್ದಾರೆ. ಏನೂ ಆಗಿಲ್ಲ ಇಲ್ಲಿ ತನಕ ಅಲ್ವಾ? ಹಾ, ಇಲ್ಲ, ಏನಿಲ್ಲ. ಸಾಲ ಎಷ್ಟಿದೆ? 6.5 ಲಕ್ಷ ಇದೆ ಸರ್. 6.5 ಲಕ್ಷ ಕೂಡ ಸಾಲವಾ? ಹಾ, ಅಂದ್ರೆ ಒಂದು ಕೊಟ್ಟಿದ್ದೇನೆ ನಾನು, 1 ಲಕ್ಷ ಕೊಟ್ಟಿದ್ದೇನೆ ಅವರಿಗೆ. ಚಿನ್ನ ಎಲ್ಲ ಇತ್ತು. ಅಲ್ಲ, ಈಗ ಹೆಂಗೆ ಇದು ಏನು ಮಾಡ? ಈಗ 6 ಲಕ್ಷ ಇದ್ದರೆ ಸಾಲ ಕೊಡೋದೆ ನನಗೆ ಕರೆಕ್ಟ್ ಹೇಳ್ಬೇಕು ನೀವು, ಇಲ್ಲಾಂತಂದ್ರೆ ಸರಿಯಾಗಲ್ಲ. ಈಗ ನಾನು ಸಾಲ ತೀರಿಸ್ಬೇಕಾ ಕಟ್ಟಿಸ್ಬೇಕಾ? ಏನು ಮಾಡೋದು ನಾನು? ಎರಡೂ ಮಾಡ್ಲಿಕ್ಕಾಗಿಲ್ಲ ನಮ್ಮಿಂದ. ಆಯ್ತಾಯ್ತು, ಆದ್ರೆ ಕಟ್ಟಿಸಿದ್ರೆ ಒಳ್ಳೇದಿತ್ತು ಸರ್. ಸಾಲ ಏನು ಮಾಡ್ತೀರಿ? ಸಾಲ ಹೇಗಾದ್ರೂ ಮಾಡಿ ಕಟ್ತೇನೆ, ಕೆಲಸ ಮಾಡ್ತೀರಿ.
ಇರ್ಲಿಕ್ಕೆ ಮನೆ ಬೇಕಲ್ಲ. ಈಗ ನೀವು ಈಗ ನಮ್ಮದು ಸರ್ಕಾರ ಅಲ್ಲಮ್ಮ, ನಾನು ಸರ್ಕಾರ ಹತ್ರ ಹೇಳ್ತೀನಿ. ನಿಮಗೆ ಸರ್ಕಾರ ಕೊಟ್ಟರು ಕೂಡ ಎಷ್ಟು ಕೊಡ್ಬೋದು ಅಂತಂದ್ರೆ ಅದರಲ್ಲಿ ಅವರಿಗೆ ಅವಕಾಶ ಇರೋದು 1 ಲಕ್ಷವೂ ಇಲ್ಲ ಕೊಡಲಿಕ್ಕೆ ಅವಕಾಶ. 1 ಲಕ್ಷ ಇರ್ಬೋದು ಮ್ಯಾಕ್ಸಿಮಮ್, ಯಾಕಂದರೆ ಕಾನೂನು ಪ್ರಕಾರ ಈ ಹಿಂದೆ 5 ಲಕ್ಷ ಬರ್ತಾ ಇತ್ತು, ಅಷ್ಟು ಬರೋದಿಲ್ಲ ಆಯಿತಾ. 1 ಲಕ್ಷ ಗೌರ್ಮೆಂಟ್ ಕೊಡ್ಬೋದು, ಉಳಿದದ್ದು ಏನಾದರೂ ವ್ಯವಸ್ಥೆ. ಆದರೆ ನನಗೆ ಎಷ್ಟು ಸಿಕ್ಕಿದರೆ ನೀವು ಕರೆಕ್ಟಾಗಿ ಹೇಳ್ಬೇಕು ನನ್ನ ಹತ್ರ, ಎಷ್ಟು ಸಿಕ್ಕಿದರೆ ನೀವು ಆ ಮನೆಯನ್ನು ಕಟ್ಟಿಕೊಳ್ಬೋದು. ಸಾಲ ನಿಮ್ಮದು ಅದು ನನಗೆ ಗೊತ್ತಿಲ್ಲ. ಎಷ್ಟು ನಾವು ಕೊಡಿಸಿದರೆ ಒಂದು ಮನೆಯನ್ನು ಕಟ್ಬೋದು ನಿಮಗೆ? ಅದು ನನ್ಗೆ ಅಂದಾಜಿಲ್ಲ ಸರ್ ಮನೆಯದ್ದು ಎಂತ ಅಂತ. ಆಯ್ತಮ್ಮ, ಆಯ್ತು. ಅದನ್ನೇ ರಿಪೇರಿ ಮಾಡ್ಲಿಕ್ಕೆ ಆಗ್ತದಾ? ಅದನ್ನ ರಿಪೇರಿ ಮಾಡ್ಲಿಕ್ಕೆ ಆಗುದಿಲ್ಲ ಸರ್, ಫುಲ್ ಮಣ್ಣಿನ ಗೋಡೆ ಅಲ್ವಾ ಅದು. ನೋಡೋಣ. ನಾನು ನಿನ್ನೆ ಹಾ ಗೋಲ್ಡ್ ಪಿಂಚಿನ ಪ್ರಕಾಶ್ ಶೆಟ್ಟರಿಗೆ ಒಂದು ಮೆಸೇಜ್ ಹಾಕಿದ್ದೆ. ಆಯ್ತು ಅವರು 1.5 ಲಕ್ಷ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆಯ್ತು ಸರ್, ಆಯ್ತು ಅಲ್ಲಿಗೆ ನಿಲ್ಲಿಸೋದಿಲ್ಲ ನಾನು. ಆಯ್ತು ಸರ್, ಒಂದು 3-4 ವ್ಯವಸ್ಥೆ ಮಾಡ್ತೇವೆ ಹೇಗಾದರೂ ಮಾಡಿ. ಆಯ್ತು ಸರ್, ಆಯ್ತು. ಇಷ್ಟು ಮಾಡಿದ್ರೆ ಸಾಕು ಸರ್. ಅಷ್ಟು ಮಾಡಿದರೆ ಸಾಕಾ? ಸಾಕು. ಆಯಿತು. ಸ್ವಲ್ಪ ನಗಿ ಈಗ. ಪಂಚಾಯತಿ ಅವರು ಸ್ವಲ್ಪ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಅಲ್ಲಿ. ಎಷ್ಟು? ಅವರು ಕೊಟ್ರೆ ಒಂದು 1 ಲಕ್ಷ ಕೊಡ್ಬೋದೇನೋ, ರಿಪೇರಿ ಎಂತದದು ಗೌರ್ಮೆಂಟ್ ಇಂದ ಬರ್ತದಂತಲ್ಲ. ಒಂದು ಮತ್ತು ಇದು 1.5 2.5 ಆಯ್ತಲ್ಲ. ಹಾ ಇನ್ನು ನಾವು ಮತ್ತೆ ಒಂದು ಸತೀಶ್ ಶೆಟ್ಟರ್ ಹತ್ರ ಪಟ್ಲ ಫೌಂಡೇಶನ್ ಸ್ವಲ್ಪ ಕೇಳುವ. ಆಯ್ತು ಸರ್, ಆಮೇಲೆ ಐಕ್ಕಳ ಹರೀಶ್ ಶೆಟ್ಟರ್ ಹತ್ರ ಸ್ವಲ್ಪ ಕೇಳುವ. ಆಯ್ತು ಸರ್, ದೇವದಾಸ್ ಶೆಟ್ಟರು ಬಂಟರ ಸಂಘ ವಲಯ ಅಧ್ಯಕ್ಷರ ಹತ್ರ ಕೇಳುವ. ಆಯ್ತು ಸರ್, ಆಮೇಲೆ ನಿಮ್ಮೊಂದು ಅಕೌಂಟ್ ನಂಬರ್ ಹಾಕಲ್ಲ ನಾನು. ಆಯ್ತು ಸರ್. ಸ್ವಲ್ಪ ನಗಿ ನೋಡೋಣ. ನಾವು ನಿಮ್ಮ ಜೊತೆ ಇದ್ದೇವೆ ಆಯ್ತಾ? ಆಯ್ತು ಸರ್, ಆಯ್ತು. ನನ್ಗೆ 3 ಹೆಣ್ಮಕ್ಳು ಸರ್, ಹಾಗೆ ತುಂಬಾ ತಾಪತ್ರೆಯಲ್ಲಿ ಇರೋದು. ಮಕ್ಕಳನ್ನ ಕಲ್ಸದ ಹಾಗೆ ಈಗೆಲ್ಲ ಇದು ಮಾಡ್ತಾ ಇದ್ದೇವೆ. ಮಗಳೆಂತ ಮಾಡಿದ್ದಾರೆ? ಒಬ್ಳು ಫಸ್ಟ್ PUC, ಯಾವುದು? ಒಬ್ಳು ಸೈನ್ಸ್, ಇದು ಆರ್ಟ್ಸ್ ತಗೊಂಡಿದ್ದಾಳೆ. ಆರ್ಟ್ಸು. ಮತ್ತೊಬ್ಬರು? ಮತ್ತೊಬ್ಳು 10th. ಮತ್ತೆ ಒಬ್ಳು ಸಣ್ಣವಳು 1ನೇ ಕ್ಲಾಸ್. 1ನೇ? ಹಾ, ಬ್ರಹ್ಮರ ಕೊಟ್ಲಲ್ಲಿ ಫಸ್ಟ್ ಸ್ಟ್ಯಾಂಡರ್ಡು? ಹಾ, 1ನೇ ಕ್ಲಾಸು? 1ನೇ ಕ್ಲಾಸಾ? ಅಷ್ಟು ಸಣ್ಣದ? 1ನೇ ಕ್ಲಾಸ್. ಆಯ್ತು, ಇರಲಿ. ಹೌದು. ಆಯ್ತು. ನೀವು ಎಷ್ಟು ಕಲ್ತಿದ್ದೀರಿ? ನಾನು ಇಲ್ಲಿ ಮೊಡಂಕಾಪು ವನದುರ್ಗ ದೇವಸ್ಥಾನದ ಹತ್ರ ಮಿಲ್ಲಲ್ಲಿದ್ದೇನೆ. ಮಿಲ್ಲಲ್ಲಿ? ನಿಮ್ಗೆ ಎಷ್ಟು ಸಂಬಳ? 425 ಎಂಥದ್ದು ಸಂಬಳ ದಿವಸಕ್ಕೆ? ಹಾ 425? ಹೌದು. ಏ ಬೇ, ಅಡಿಗೆ ಕೆಲಸ. ಅದಾ ಕೆಲಸ? ನಾನು ಕೆಲಸದ ಬಗ್ಗೆ ಹೇಳಿದ್ದಲ್ಲ ಪಾಪ, ನಿಮ್ಗೆ ಜಾಸ್ತಿ ಸಿಗಬೇಕಿತ್ತು ಅಂತ ಹೇಳಿದ್ದು. ಈಗ ಮತ್ತೊಬ್ಬರಲ್ಲಿ ಹೇಳ್ತಾ ಇದ್ರಲ್ಲ, ಅದ್ಯಾರು? ನಿಮ್ಮ ತಾಯಿನೂ ನಿಮ್ಮ ಜೊತೆ ಇದ್ದಾರಾ? ತಾಯಿಯ ಮನೆ ಅಡ್ಡೂರಲ್ಲಿ ಕೊಳಲಿ. ಅವ್ರು ಬಂದಿದ್ದ ನಿಮ್ಮನ್ನು ನೋಡ್ಲಿಕ್ಕೆ? ಮೊನ್ನೆ ಬಂದಿದ್ರು ವಿಡಿಯೋದವ್ರು ಬರುವಾಗ. ಈಗ ಮನೆ ಮಾಡಿಸಿಕೊಟ್ರೆ ನನಗೇನು ಕೊಡ್ತೀರಿ? ಎಂತ ಕೊಡುದು ಸರ್, ನಿಮ್ದು ಉಪಕಾರ ಅಂತ ಹೇಳ್ಬೇಕಷ್ಟು. ಪಾಯಸ ಮಾಡೋದಿಲ್ಲ? ಕೊಳ್ತಾರೆ. ಪಾಯಸ ಮಾಡೋದಿಲ್ವಾ? ಆಯ್ತು ಸರ್, ಮಾಡುವ. ಮನೆ ಆದ ನಂತರ ಆಯ್ತಾ? ಆಯ್ತಮ್ಮ, ಡೋಂಟ್ ವರಿ, ನಾವಿದ್ದೀವಿ. ಎಸ್ ವೀಕ್ಷಕರೇ, ಸೂಪರ್ 3 6 ಲಕ್ಷ ಖರ್ಚು ಮಾಡಿದ್ದಾರೆ. 15 ಸೆಂಟ್ಸ್